ಆಮೇಲೆ ಅವ್ರ ಪದ್ಯಗಳು ನೋಡಿ, 100 ದೇವರನ್ನೆಲ್ಲ ನೂಕಾಚೆ ದೂರ. ಬಹಳ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ. ಅವರು ದೇವರೇ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಆಕ್ಚುಲಾಗಿ ಅವ್ರು ಬರೆದಿದ್ದ ಪದ್ಯವನ್ನ ಸ್ವತಂತ್ರ ಹೋರಾಟದ ಕಾಲದಲ್ಲಿ, ನಮಗೆ ಭರತ ಮಾತೆ ನಮ್ಮ ದೇವರಾಗಬೇಕು, ಇನ್ಯಾವ ದೇವರುಗಳು ಬೇಡ ನಮಗೆ ಅನ್ನೋದನ್ನ ನಿಮಗೆ ಗೊತ್ತಿರಬೇಕಲ್ಲ. ದಾರಾ ಬೇಂದ್ರೆ ಅದೇ ಥರ ಒಂದು ಪದ್ಯ ಬರೆದು ಬ್ರಿಟಿಷರು ಅವ್ರನ್ನ ಕೆಲಸದ ಕಿತ್ತಾಕ್ಬಿಡ್ತಾರೆ. ಕುವೆಂಪು ಅವ್ರು ಹೇಳ್ತಾರೆ, ನೀವೇನು ಬರೆಯಲ್ವಾ ಸ್ವತಂತ್ರ ಮೇಲೆ ಅಂತ. ಅವ್ರು ಅವಾಗ ಈ ಪದ್ಯ ಬರೆಯೋದು ಭರತ ಮಾತೆ ಅನ್ನಂತ. ಇದನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಅವ್ರು ಏನೋ ದೇವರಿಲ್ಲ ಅಂತ ಅನ್ಬಿಟ್ಟು ಮನು ನಿನಗೆ ನೀನು, ನಿನ್ನ ಎದೆಯ ದನಿಯೇ ನಿನಗೆ ಋಷಿ, ಇವೆಲ್ಲ ಅದು ಎಷ್ಟು ಎಫೆಕ್ಟಿವ್ ಸ್ಟೇಟ್ಮೆಂಟ್ಸ್ ನೋಡಿ. ಈ ರೀತಿ. ಆಮೇಲೆ ಅವರ ರಾಮಾಯಣಪ್ಪ ನನ್ನ ದೃಷ್ಟಿನಲ್ಲಿ ಅಂಥ ಕ್ರಿಯೇಷನ್ನು ಇಡೀ ಭಾರತದ ಲಿಟ್ರೇಚರಲ್ಲಿ, ನಾನು ಓದಿರೋದು ಕಡಿಮೆ, ದಯವಿಟ್ಟು ನಾನು ಓದಿರೋದು ಕಡಿಮೆ, ಆದರೆ ಅಂಥ ಲಿಟ್ರೇಚರ್ ನನಗೆ ನಿಜವಾಗ್ಲೂ ಕೂಡ ಅದ್ಭುತ ಅನಿಸುತ್ತೆ. ಟಾಗೋರ್ ನೋಬೆಲ್ ಪ್ರೈಸ್ ಬಂದಿರ್ಬೋದು, ಈ ಡಿಸರ್ವ್ಸ್ ಇಟ್. ಟಾಗೋರ್ ನೋಬೆಲ್ ಪ್ರೈಸ್ ಬಂದಿರೋ ಹಿನ್ನೆಲೆಯಲ್ಲಿ ಕುವೆಂಪುಗೆ ರಾಮಾಯಣ ದರ್ಶನಕ್ಕೆ ನೋಬೆಲ್ ಪ್ರೈಸ್ಗಿಂತಲೂ ದೊಡ್ಡ ಕೊಡಬೇಕಾಗಿತ್ತು. ಅಂಥ ಅದ್ಭುತವಾದ ಕ್ರಿಯೇಷನ್ ಅದು ಮದುವೆ ವಯಸ್ಸಲ್ಲಿ ಯುವತ್ತಲ್ಲಿ ಅವರು ಒಂದು ಇಡೀ ದಶಕವನ್ನು ಅದಕ್ಕೋಸ್ಕರ ತಪಸ್ಸಿಗೆ ಅಂತ ಇಟ್ಟು ಬರೆದಿದ್ದ ಕಾವ್ಯ ಎಷ್ಟು ಅದ್ಭುತವಾಗಿದೆ ಅಂತಂದರೆ